ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಂತರ ಜಾಮೀನು ನೀಡಿ ಅಂತನಾದರೂ ಮನವಿ ಮಾಡಿಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಮಧ್ಯಂತರ ಜಾಮೀನು ನೀಡಿ ಅಂತ ನೋಟಿಸ್ ನೀಡೋ ಸಮಯದಲ್ಲಿ ಬಂಧನ ಮಾಡಲಾಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ನೀಡಬಹುದು ಅಂತ ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ಮನವಿ ಮಾಡಿಕೊಂಡಿದ್ದಾರೆ. ನಾವು ಆಕ್ಷೇಪಣೆಗಳನ್ನ ಕೇಳಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತಲ್ಲ ಅದನ್ನು ಕೇಳಬೇಕು ಅಂತ, ಮೆರಿಟ್ ಮೂಲಕವೇ ಆಗಬೇಕು ಅಷ್ಟೇ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಮುನಿರತ್ನಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ವಕೀಲ ಅಶೋಕ ಹಾರ್ನಹಳ್ಳಿ ಮನವಿ ಮಾಡಿಕೊಂಡಿದ್ದಾರೆ. ನೋಟಿಸ್ ಕೊಡಬೇಕಾಗಿತ್ತು, ಆದರೆ ನೋಟಿಸ್ ನೀಡೋ ಸಮಯದಲ್ಲಿ ಮುನಿರತ್ನ ಅವರ ಬಂಧನ ಆಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ಕೊಡಬಹುದು ಅನ್ನುವಂಥದ್ದನ್ನು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಇಲ್ಲ, ಅದು ಮೆರಿಟ್ ಮೇಲೆ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಣೆಗಳು ಏನು ಬರುತ್ತೆ, ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತೆ ಅದನ್ನು ಕೇಳಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾರೆ. ಅನಂತರ ಅದನ್ನು ಕೇಳಿ ಜಾಮೀನು ಕೊಡಬಹುದೋ ಬೇಡವೋ ಅನ್ನೋಂಥದ್ದನ್ನು ನಾಳೆಗೆ ಮುಂದೂಡಲಾಗಿದೆ ಹೇಗೂ ವಿಚಾರಣೆಯನ್ನು. ಹಾಗಾಗಿ ನಾಳೆ ಡಿಸೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಂತರ ಜಾಮೀನು ನೀಡಿ ಅಂತನಾದರೂ ಮನವಿ ಮಾಡಿಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಮಧ್ಯಂತರ ಜಾಮೀನು ನೀಡಿ ಅಂತ ನೋಟಿಸ್ ನೀಡೋ ಸಮಯದಲ್ಲಿ ಬಂಧನ ಮಾಡಲಾಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ನೀಡಬಹುದು ಅಂತ ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ಮನವಿ ಮಾಡಿಕೊಂಡಿದ್ದಾರೆ. ನಾವು ಆಕ್ಷೇಪಣೆಗಳನ್ನ ಕೇಳಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತಲ್ಲ ಅದನ್ನು ಕೇಳಬೇಕು ಅಂತ, ಮೆರಿಟ್ ಮೂಲಕವೇ ಆಗಬೇಕು ಅಷ್ಟೇ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಮುನಿರತ್ನಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ವಕೀಲ ಅಶೋಕ ಹಾರ್ನಹಳ್ಳಿ ಮನವಿ ಮಾಡಿಕೊಂಡಿದ್ದಾರೆ. ನೋಟಿಸ್ ಕೊಡಬೇಕಾಗಿತ್ತು, ಆದರೆ ನೋಟಿಸ್ ನೀಡೋ ಸಮಯದಲ್ಲಿ ಮುನಿರತ್ನ ಅವರ ಬಂಧನ ಆಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ಕೊಡಬಹುದು ಅನ್ನುವಂಥದ್ದನ್ನು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಇಲ್ಲ, ಅದು ಮೆರಿಟ್ ಮೇಲೆ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಣೆಗಳು ಏನು ಬರುತ್ತೆ, ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತೆ ಅದನ್ನು ಕೇಳಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾರೆ. ಅನಂತರ ಅದನ್ನು ಕೇಳಿ ಜಾಮೀನು ಕೊಡಬಹುದೋ ಬೇಡವೋ ಅನ್ನೋಂಥದ್ದನ್ನು ನಾಳೆಗೆ ಮುಂದೂಡಲಾಗಿದೆ ಹೇಗೂ ವಿಚಾರಣೆಯನ್ನು. ಹಾಗಾಗಿ ನಾಳೆ ಡಿಸೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಂತರ ಜಾಮೀನು ನೀಡಿ ಅಂತನಾದರೂ ಮನವಿ ಮಾಡಿಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಮಧ್ಯಂತರ ಜಾಮೀನು ನೀಡಿ ಅಂತ ನೋಟಿಸ್ ನೀಡೋ ಸಮಯದಲ್ಲಿ ಬಂಧನ ಮಾಡಲಾಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ನೀಡಬಹುದು ಅಂತ ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ಮನವಿ ಮಾಡಿಕೊಂಡಿದ್ದಾರೆ. ನಾವು ಆಕ್ಷೇಪಣೆಗಳನ್ನ ಕೇಳಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತಲ್ಲ ಅದನ್ನು ಕೇಳಬೇಕು ಅಂತ, ಮೆರಿಟ್ ಮೂಲಕವೇ ಆಗಬೇಕು ಅಷ್ಟೇ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಮುನಿರತ್ನಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ವಕೀಲ ಅಶೋಕ ಹಾರ್ನಹಳ್ಳಿ ಮನವಿ ಮಾಡಿಕೊಂಡಿದ್ದಾರೆ. ನೋಟಿಸ್ ಕೊಡಬೇಕಾಗಿತ್ತು, ಆದರೆ ನೋಟಿಸ್ ನೀಡೋ ಸಮಯದಲ್ಲಿ ಮುನಿರತ್ನ ಅವರ ಬಂಧನ ಆಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ಕೊಡಬಹುದು ಅನ್ನುವಂಥದ್ದನ್ನು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಇಲ್ಲ, ಅದು ಮೆರಿಟ್ ಮೇಲೆ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಣೆಗಳು ಏನು ಬರುತ್ತೆ, ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತೆ ಅದನ್ನು ಕೇಳಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾರೆ. ಅನಂತರ ಅದನ್ನು ಕೇಳಿ ಜಾಮೀನು ಕೊಡಬಹುದೋ ಬೇಡವೋ ಅನ್ನೋಂಥದ್ದನ್ನು ನಾಳೆಗೆ ಮುಂದೂಡಲಾಗಿದೆ ಹೇಗೂ ವಿಚಾರಣೆಯನ್ನು. ಹಾಗಾಗಿ ನಾಳೆ ಡಿಸೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಂತರ ಜಾಮೀನು ನೀಡಿ ಅಂತನಾದರೂ ಮನವಿ ಮಾಡಿಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಮಧ್ಯಂತರ ಜಾಮೀನು ನೀಡಿ ಅಂತ ನೋಟಿಸ್ ನೀಡೋ ಸಮಯದಲ್ಲಿ ಬಂಧನ ಮಾಡಲಾಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ನೀಡಬಹುದು ಅಂತ ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ಮನವಿ ಮಾಡಿಕೊಂಡಿದ್ದಾರೆ. ನಾವು ಆಕ್ಷೇಪಣೆಗಳನ್ನ ಕೇಳಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತಲ್ಲ ಅದನ್ನು ಕೇಳಬೇಕು ಅಂತ, ಮೆರಿಟ್ ಮೂಲಕವೇ ಆಗಬೇಕು ಅಷ್ಟೇ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಮುನಿರತ್ನಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ವಕೀಲ ಅಶೋಕ ಹಾರ್ನಹಳ್ಳಿ ಮನವಿ ಮಾಡಿಕೊಂಡಿದ್ದಾರೆ. ನೋಟಿಸ್ ಕೊಡಬೇಕಾಗಿತ್ತು, ಆದರೆ ನೋಟಿಸ್ ನೀಡೋ ಸಮಯದಲ್ಲಿ ಮುನಿರತ್ನ ಅವರ ಬಂಧನ ಆಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ಕೊಡಬಹುದು ಅನ್ನುವಂಥದ್ದನ್ನು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಇಲ್ಲ, ಅದು ಮೆರಿಟ್ ಮೇಲೆ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಣೆಗಳು ಏನು ಬರುತ್ತೆ, ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತೆ ಅದನ್ನು ಕೇಳಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾರೆ. ಅನಂತರ ಅದನ್ನು ಕೇಳಿ ಜಾಮೀನು ಕೊಡಬಹುದೋ ಬೇಡವೋ ಅನ್ನೋಂಥದ್ದನ್ನು ನಾಳೆಗೆ ಮುಂದೂಡಲಾಗಿದೆ ಹೇಗೂ ವಿಚಾರಣೆಯನ್ನು. ಹಾಗಾಗಿ ನಾಳೆ ಡಿಸೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಂತರ ಜಾಮೀನು ನೀಡಿ ಅಂತನಾದರೂ ಮನವಿ ಮಾಡಿಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಮಧ್ಯಂತರ ಜಾಮೀನು ನೀಡಿ ಅಂತ ನೋಟಿಸ್ ನೀಡೋ ಸಮಯದಲ್ಲಿ ಬಂಧನ ಮಾಡಲಾಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ನೀಡಬಹುದು ಅಂತ ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ಮನವಿ ಮಾಡಿಕೊಂಡಿದ್ದಾರೆ. ನಾವು ಆಕ್ಷೇಪಣೆಗಳನ್ನ ಕೇಳಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತಲ್ಲ ಅದನ್ನು ಕೇಳಬೇಕು ಅಂತ,
ಮೆರಿಟ್ ಮೂಲಕವೇ ಆಗಬೇಕು ಅಷ್ಟೇ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಮುನಿರತ್ನಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ವಕೀಲ ಅಶೋಕ ಹಾರ್ನಳ್ಳಿ ಮನವಿ ಮಾಡ್ಕೊಂಡಿದ್ದಾರೆ. ನೋಟಿಸ್ ಕೊಡಬೇಕಾಗಿತ್ತು, ಆದರೆ ನೋಟಿಸ್ ನೀಡೋ ಸಮಯದಲ್ಲಿ ಮುನಿರತ್ನ ಅವರ ಬಂಧನ ಆಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ಕೊಡಬಹುದು ಅನ್ನುವಂಥದ್ದನ್ನು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಇಲ್ಲ, ಅದು ಮೆರಿಟ್ ಮೇಲೆ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಣೆಗಳು ಏನು ಬರುತ್ತೆ, ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತೆ ಅದನ್ನು ಕೇಳಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾರೆ. ಅನಂತರ ಅದನ್ನು ಕೇಳಿ ಜಾಮೀನು ಕೊಡಬಹುದೋ ಬೇಡವೋ ಅನ್ನೋಂಥದ್ದನ್ನು ನಾಳೆಗೆ ಮುಂದೂಡಲಾಗಿದೆ ಹೇಗೂ ವಿಚಾರಣೆಯನ್ನು. ಹಾಗಾಗಿ ನಾಳೆ ಡಿಸೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಂತರ ಜಾಮೀನು ನೀಡಿ ಅಂತನಾದರೂ ಮನವಿ ಮಾಡ್ಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಮಧ್ಯಂತರ ಜಾಮೀನು ನೀಡಿ ಅಂತ ನೋಟಿಸ್ ನೀಡೋ ಸಮಯದಲ್ಲಿ ಬಂಧನ ಮಾಡಲಾಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ನೀಡಬಹುದು ಅಂತ ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಆಕ್ಷೇಪಣೆಗಳನ್ನ ಕೇಳಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತಲ್ಲ ಅದನ್ನು ಕೇಳಬೇಕು ಅಂತ, ಮೆರಿಟ್ ಮೂಲಕವೇ ಆಗಬೇಕು ಅಷ್ಟೇ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಮುನಿರತ್ನಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ವಕೀಲ ಅಶೋಕ ಹಾರ್ನಳ್ಳಿ ಮನವಿ ಮಾಡ್ಕೊಂಡಿದ್ದಾರೆ. ನೋಟಿಸ್ ಕೊಡಬೇಕಾಗಿತ್ತು, ಆದರೆ ನೋಟಿಸ್ ನೀಡೋ ಸಮಯದಲ್ಲಿ ಮುನಿರತ್ನ ಅವರ ಬಂಧನ ಆಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ಕೊಡಬಹುದು ಅನ್ನುವಂಥದ್ದನ್ನು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಇಲ್ಲ, ಅದು ಮೆರಿಟ್ ಮೇಲೆ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಣೆಗಳು ಏನು ಬರುತ್ತೆ, ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತೆ ಅದನ್ನು ಕೇಳಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾರೆ. ಅನಂತರ ಅದನ್ನು ಕೇಳಿ ಜಾಮೀನು ಕೊಡಬಹುದೋ ಬೇಡವೋ ಅನ್ನೋಂಥದ್ದನ್ನು ನಾಳೆಗೆ ಮುಂದೂಡಲಾಗಿದೆ ಹೇಗೂ ವಿಚಾರಣೆಯನ್ನು. ಹಾಗಾಗಿ ನಾಳೆ ಡಿಸೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಂತರ ಜಾಮೀನು ನೀಡಿ ಅಂತನಾದರೂ ಮನವಿ ಮಾಡ್ಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಮಧ್ಯಂತರ ಜಾಮೀನು ನೀಡಿ ಅಂತ ನೋಟಿಸ್ ನೀಡೋ ಸಮಯದಲ್ಲಿ ಬಂಧನ ಮಾಡಲಾಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ನೀಡಬಹುದು ಅಂತ ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಆಕ್ಷೇಪಣೆಗಳನ್ನ ಕೇಳಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತಲ್ಲ ಅದನ್ನು ಕೇಳಬೇಕು ಅಂತ, ಮೆರಿಟ್ ಮೂಲಕವೇ ಆಗಬೇಕು ಅಷ್ಟೇ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಮುನಿರತ್ನಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ವಕೀಲ ಅಶೋಕ ಹಾರ್ನಳ್ಳಿ ಮನವಿ ಮಾಡ್ಕೊಂಡಿದ್ದಾರೆ. ನೋಟಿಸ್ ಕೊಡಬೇಕಾಗಿತ್ತು, ಆದರೆ ನೋಟಿಸ್ ನೀಡೋ ಸಮಯದಲ್ಲಿ ಮುನಿರತ್ನ ಅವರ ಬಂಧನ ಆಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ಕೊಡಬಹುದು ಅನ್ನುವಂಥದ್ದನ್ನು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಇಲ್ಲ, ಅದು ಮೆರಿಟ್ ಮೇಲೆ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಣೆಗಳು ಏನು ಬರುತ್ತೆ, ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತೆ ಅದನ್ನು ಕೇಳಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾರೆ. ಅನಂತರ ಅದನ್ನು ಕೇಳಿ ಜಾಮೀನು ಕೊಡಬಹುದೋ ಬೇಡವೋ ಅನ್ನೋಂಥದ್ದನ್ನು ನಾಳೆಗೆ ಮುಂದೂಡಲಾಗಿದೆ ಹೇಗೂ ವಿಚಾರಣೆಯನ್ನು. ಹಾಗಾಗಿ ನಾಳೆ ಡಿಸೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಂತರ ಜಾಮೀನು ನೀಡಿ ಅಂತನಾದರೂ ಮನವಿ ಮಾಡ್ಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಮಧ್ಯಂತರ ಜಾಮೀನು ನೀಡಿ ಅಂತ ನೋಟಿಸ್ ನೀಡೋ ಸಮಯದಲ್ಲಿ ಬಂಧನ ಮಾಡಲಾಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ನೀಡಬಹುದು ಅಂತ ಮುನಿರತ್ನ ಪರ ವಕೀಲ ಅಶೋಕ ಹಾರ್ನಳ್ಳಿ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಆಕ್ಷೇಪಣೆಗಳನ್ನ ಕೇಳಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತಲ್ಲ ಅದನ್ನು ಕೇಳಬೇಕು ಅಂತ, ಮೆರಿಟ್ ಮೂಲಕವೇ ಆಗಬೇಕು ಅಷ್ಟೇ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಮುನಿರತ್ನಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ವಕೀಲ ಅಶೋಕ ಹಾರ್ನಳ್ಳಿ ಮನವಿ ಮಾಡ್ಕೊಂಡಿದ್ದಾರೆ. ನೋಟಿಸ್ ಕೊಡಬೇಕಾಗಿತ್ತು, ಆದರೆ ನೋಟಿಸ್ ನೀಡೋ ಸಮಯದಲ್ಲಿ ಮುನಿರತ್ನ ಅವರ ಬಂಧನ ಆಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ಕೊಡಬಹುದು ಅನ್ನುವಂಥದ್ದನ್ನು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಇಲ್ಲ, ಅದು ಮೆರಿಟ್ ಮೇಲೆ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಣೆಗಳು ಏನು ಬರುತ್ತೆ, ಅದಕ್ಕೆ ಅಬ್ಜೆಕ್ಷನ್ಸ್ ಏನು ಬರುತ್ತೆ ಅದನ್ನು ಕೇಳಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾರೆ. ಅನಂತರ ಅದನ್ನು ಕೇಳಿ ಜಾಮೀನು ಕೊಡಬಹುದೋ ಬೇಡವೋ ಅನ್ನೋಂಥದ್ದನ್ನು ನಾಳೆಗೆ ಮುಂದೂಡಲಾಗಿದೆ ಹೇಗೂ ವಿಚಾರಣೆಯನ್ನು. ಹಾಗಾಗಿ ನಾಳೆ ಡಿಸೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ.